ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಿಂದ ಒಂದು ಬೆಚ್ಚಿ ಬೀಳುವ ಪ್ರಕರಣ ಬೆಳಕಿಗೆ ಬಂದಿದೆ. ಸಾಹಿ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಯನ್ನು ಅದೇ ಕಾಲೇಜಿನ ಉಪನ್ಯಾಸಕ ಮದುವೆಯಾಗುವುದಾಗಿ ನಂಬಿಸಿ ಅಪಹರಿಸಿಕೊಂಡು ಹೋಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕಾಗವಾಡ ತಾಲೂಕಿನ ಉಗಾರ ಗ್ರಾಮದ ಪವನ್ ಕುಮಾರ್ ಶಿಲಗಾರ 28 ವರ್ಷದ ಅವಿವಾಹಿತ ಉಪನ್ಯಾಸಕ ಜನವರಿ 8ರಂದು ಅದೇ ಕಾಲೇಜಿನಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಯನ್ನು ಅಪಹರಿಸಿಕೊಂಡು ಹೋಗಿದ್ದಾರೆಂದು ತಿಳಿದುಬಂದಿದೆ. ಈ ಸಂಬಂಧ ವಿದ್ಯಾರ್ಥಿನಿಯ ಪೋಷಕರು ಅಥಣಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಘಟನೆಗೆ ಈಗ 10 ದಿನಗಳು ಕಳೆದರೂ ಇಬ್ಬರು ಮರಳಿಲ್ಲ. ಅವರ ಫೋನ್ಗಳು ಸ್ವಿಚ್ ಆಫ್ ಆಗಿದೆ. ಯಾವುದೇ ಸಂಪರ್ಕ ಸಾಧ್ಯವಾಗುತ್ತಿಲ್ಲ. ಅಥಣಿಯ ಸಿಪಿಐ ಸಂತೋಷ್ ಹಳ್ಳೂರು ಮತ್ತು ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಸಂಶೋಧನಾ ಕಾರ್ಯ ನಡೆಯಲಾಗುತ್ತಿದೆ. ಮಗಳಿಗಾಗಿ ದಿನನಿತ್ಯ ಕಣ್ಣೀರಾಗುತ್ತಿರುವ ಪೋಷಕರು ನನ್ನ ಮಗಳನ್ನು ಸುರಕ್ಷಿತವಾಗಿ ಮರಳಿ ತರಿಸಿ ಎಂದು ಪೋಷಕರು ಸರ್ಕಾರವನ್ನು ಮತ್ತು ಪೊಲೀಸರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅಪಹರಣ ಪ್ರಕರಣವಾಗಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಅಧ್ಯಕ್ಷರು ಇವತ್ತು ಈ ಶಾಹಿ ಪ್ಯಾರಾಮೆಡಿಕಲ್ ಕೋರ್ಸ್ ಅಲ್ಲಿ ನಮ್ಮ ಸೈನಿಕರ ರಿಲೇಟಿವ್ ಮಗಳಾದಂತಹ ಮೋನಿಕಾ ಭೋಸ್ಲೆ ಇಲ್ಲಿ ಶಿಕ್ಷಣ ಪಡಿತಾ ಇದ್ರು. ಅಲ್ಲಿ ಒಬ್ಬ ಶಿಕ್ಷಕ ಅವಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಮತ್ತು ಈ ಶಾಲೆಯ ಕಮಿಟಿಯವರಾಗಲಿ ಅಲ್ಲಿ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ. ಇದು ಸೈನಿಕ ಕುಲಕ್ಕಾಗಿದ್ದು ಅಪಮಾನ. ನಾವೆಲ್ಲ ಸೈನಿಕ ಸುಮ್ಮನೆ ಕೊಡೋದಿಲ್ಲ. ಡ್ಯಾಶ್ ಊರಿಗೆ ನಾವು ಹೋರಾಟ ಮಾಡ್ತೀವಿ ಮತ್ತು ಪೊಲೀಸ್ ಗವರ್ಮೆಂಟ್ ಆಕ್ಷನ್ ಮಾಡಿದ್ರೆ ಗೊತ್ತಾಗಿಲ್ಲ. ಅದಕ್ಕೆ ಎಲ್ಲರೂ ನೀವು ಪತ್ರಿಕಾ ಮಾಧ್ಯಮದವರಾಗಲಿ ಸಂಘ ಸಂಘಟನೆಯವರಾಗಲಿ ನಮ್ಮ ಸೈನಿಕ ಕುಲಕ್ಕೆ ಅನ್ಯಾಯ ಆಗಿದೆ. ಇದಕ್ಕೆ ನೀವೇನಪ್ಪ ಅಂದ್ರೆ ನಾವು ಸಹಾಯ ಮಾಡಬೇಕು, ನ್ಯಾಯ ಕೊಡಿಸಬೇಕು ಅಂತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. माझं नाव नीता मोनिका शाळेला कॉलेजला घराला वापस आले नाही आणि येतो म्हणून सांगू दुपारी येते म्हणून सांगून गेला आल्या घरात ना तिनं का परत आली नाही आणि आम्हाला डाऊट आहे त्या सरवरच आणि आम्ही सगळं प्रयत्न केलो बेळगावला जाऊन आलो सगळं करून आलो खरं काय आम्हाला घरापर्यंत काय माहिती दिली नाही ती आम्हाला त्यांनी काय सांगत नाही आमची पोरगी आम्हाला पाहिजे. ಪೊಲೀಸ್ ನಾಗರಿ ನಾಡಿ ಎಲ್ಲರಿಗೆ ಹೋಗಿ ಬಂದಿವಿ. ಬೆಳಗಾವ್ ಹೋಗಿದ್ದೀವಿ ನಾವು. ಹಾ ಇನ್ನ ಸಿಕ್ಕಿಲ್ಲ. ನನ್ನ ಹೆಸರು ಮಿತಾರಿ. ಇವತ್ತು ನಾವು ಬಂದಿದ್ರೆ ಇಲ್ಲಿ ನಮ್ಮ ಹುಡುಗಿಗೆ ಶಾಲೆಗೆ ಹಚ್ಚಿದ್ರೆ ಮೋನಿಕಾ ಭೋಸ್ಲೆ ಅವ್ರನ್ನ ಕೋತ್ನಟ್ಟಿದ್ದೀರಿ. ಇಲ್ಲಿ ಹಾಕಿದ್ರೆ ನಾವು 8ನೇ ತಾರೀಕಿನ ಹಾಕಿ ಶಾಲೆಗೆ ಕಳಿಸಿದ್ರಿ. ಆದ್ರೆ ಅವ್ರು 8ನೇ ತಾರೀಕು ಸಂಜೆಗೆ ಮನೆಗೆ ಹೊರಗೆ ಬಂದಿದ್ರಿ. ನಾವು ಇಲ್ಲಿ ಅಟೆಂಡ್ ಮಾಡಿದ್ವಿ. ಇಲ್ಲಿ ಮಾಸ್ತರ ನಮಗೆ ಐತ್ರಿ. ಅವ್ರ ಮಾಸ್ತರ ಇಲ್ಲಿ ಓದಾಡನಾಗ ನಮ್ಗೆ ಡೌಟ್ ಐತ್ರಿ. ಪವನ್ ಕುಮಾರ್ ಶೆನಗಾರ್ ಅದು ಕುಸ್ನಾಳ್ ರೀ. ಅವ್ರು ನಮಗೆ ಕನ್ಫರ್ಮ್ ಐತ್ರಿ. ಎಫ್ಐಆರ್ ಮಾಡಿದ್ರಿ. ಆದ್ರೆ ಅವರು ಇನ್ನೂ ನಮಗೆ ಏನೋ ಇವತ್ತು ಬರೀ ನಾಳೆ ಬರೀ ಹಿಂಗೆ ಹೇಳ್ತಾರೆ. ನಾವು ನಮಗೆ ಏನು ತಿಳಿಸಿರಲ್ರಿ. ನನ್ನ ಹೆಸರು ಉಲ್ಲಾಸ್ ಭೋಸ್ಲೆ ರೀ. ತಂದೆ ನಾನು ಏನೆಲ್ಲ ಈಗ ನನ್ನ ಮಗಳನ್ನ ತಂದು ಕೊಡ್ಬೇಕು. ಈ ಶಾಲೆಗೆ ಕಳಿಸಿದ್ರೆ ಕಾಲೇಜ್ ನನ್ನ ಮಗಳನ್ನ ತಂದು ಕೊಡ್ಬೇಕು. 8 ತಿಂಗಳು ಅಡ್ಮಿಷನ್ ಮಾಡಿ 8 ತಿಂಗಳು 4 ತಿಂಗಳ ಶಾಲೆಗೆ ಬರ್ಲಿಕ್ಕೆ ಕಾಲೇಜ್. ಜೋಡ ಬರ್ತೀರಿ. ಈ ಶಿಕ್ಷಣ ಸಂಸ್ಥೆಯವ್ರು ಹೋಗಿ ಅವ್ರ ಮನೆಗೆ ಭೇಟಿಯಾಗಿ ನಿಮ್ಗೆ ಏನು ಒಂದು ನ್ಯಾಯ ಕೊಡಿಸ್ತೀವಿ, ನಾವು ನಿಮ್ ಜೊತೆ ಇದೀವಿ, ಅದನ್ನ ಏನ್ರ ಮಾಡಿ ಸರ್ಚ್ ಮಾಡೋಣ, ಪೊಲೀಸ್ ಸ್ಟೇಷನ್ ನಿಮ್ ಜೊತೆ ಬರ್ತೀವಿ ಅಂತ ಹೇಳಿ ಯಾವ್ದೋ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವ್ರ ಮನೆಗೆ ಹೋಗಿ. ಅಂದ್ರ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇವರು ಇದ್ರಾಗ ಇನ್ವಾಲ್ವ್ ಅದಾರ ಅಂದಂಗ ಆತು. ಮುಂದೆ ಏನಪ್ಪಾ ಅಂದ್ರ ಇನ್ನೂ ಮಕ್ಳು ಇಲ್ಲಿ ಅದಾವು. ಒಂದ್ರ ನೋಡಿ ಒಂದ್ ಮಕ್ಳು ಹಿಂಗ ಮನಿ ಬಿಟ್ಟು ಓಡಿ ಹೊಂಟು ಅಂದ್ರ ಈಗ ನಮ್ ದೇಶದ ಕಲ್ಚರ್ ಏನ, ಅದ್ರ ಸಲುವಾಗಿ ನಾವೆಲ್ಲ ಏನಪ್ಪಾ ಅಂದ್ರೆ ಮುಂದಿನ ದಿನಮಾನದಾಗಿ ತಾಯಿ ತಂದೆ ಕಣ್ಣೀರ್ ಹಾಕ್ಲತ್ತಾರ. ಇಲ್ಲಿ ಬಂದ ನಮ್ಮ ಸೈನಿಕ ಸಂಘಟನೆ ಯಾವತ್ತು ಈಗ ರಕ್ಷಣಾ ವೇದಿಕೆ ಆಗಿರ್ಬೋದು, ಇಲ್ಲಿ ನಮ್ಮ ಅಥಣಿಯಲ್ಲಿರುವಂತ ಸಂಘಟನೆಗಳು ಇಂತ ನ್ಯಾಯ ಕೊಡಿಸೋ ಸಲುವಾಗಿ ನಾವು ಯಾವತ್ತು ಮುಂಚೂಣಿಯಲ್ಲಿ ಇದೀವಿ. ಆ ಪೊಲೀಸರು ಏನಪ್ಪಾ ಅಂದ್ರೆ ಇವತ್ತ
ಆ ಕಂಪ್ಲೇಂಟ್ ತಗೊಂಡಿದ್ರೆ ಇಲ್ಲಿ ತನಕ ಯಾಕೆ ಅವ್ರನ್ನ ಎನ್ಕ್ವೈರಿ ಮಾಡಿಲ್ಲ, ಸರ್ಚ್ ಯಾಕೆ ಮಾಡಿಲ್ಲ? 2 ದಿವಸ ಆತು, ಸುಮಾರು 15 ದಿವಸ ಆತ ಹೇಳ್ತಾರ ಇವ್ರ. 8ನೇ ತಾರೀಕು ರೀ, 8ನೇ ತಾರೀಕು ಹಿಡ್ಕೊಂಡು ಇಲ್ಲಿ ತನಕ ಅವ್ರಿಗೆ ಏನೋ ಒಂದು ರಿಪ್ಲೈ ಇಲ್ಲ. ಪಾಪ ಅವ್ರ ಕಣ್ಣೀರ್ ಹಾಕೋದ್ ಮನ್ಯಾಗ ಕೂತಾರು. ಇದಕ್ ತಾವು ಪತ್ರಿಕಾ ಮಾಧ್ಯಮದವರು ಇದಕ್ ಸಹಕಾರ ಕೊಡ್ರಿ. ಇದನ್ನ ಏನಪ್ಪಾ ಅಂದ್ರ ನ್ಯಾಯ ಕೊಡಿಸೋ ಸಲುವಾಗಿ ನಾವೆಲ್ಲ ಕೊಡಿಕಿಸಿದ ಪ್ರಯತ್ನ ಮಾಡೋಣ ಅಂತ ಹೇಳಿ